ಎಸ್, ಡಿ ಗ್ಯಾಂಗ್ಗೆ ಜೈಲೂಟ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ದಾಸನ ತಂಡ ಬಚಾವಾಗಲು ಸಾಧ್ಯವೇ ಇಲ್ವಾ? ಹಾಗಿದ್ರೆ ಬಲವಾದ ಸಾಕ್ಷಿಗಳ ಜೊತೆ ಮತ್ತಷ್ಟು ಸೆಕ್ಷನ್ಗಳನ್ನ ಪೊಲೀಸರು ಸೇರಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಆರೋಪಿಗಳು ಅರೆಸ್ಟ್ ಆದ ನಂತರ ಮತ್ತಷ್ಟು ಐಪಿಸಿ ಸೆಕ್ಷನ್ಗಳನ್ನ ಸೇರ್ಪಡೆಗೊಳಿಸಲಾಗಿದೆ. ಹೀಗಾಗಿ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದಾಸನ ತಂಡ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ಡಿ ಗ್ಯಾಂಗ್ಗೆ ಜೈಲೂಟ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು ನ್ಯಾಯಾಲಯದ ಮುಂದಿನ ತೀರ್ಪು ಏನಾಗಿರುತ್ತೆ ಅಂತ. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಇನ್ನೇನು ಮಧ್ಯಾಹ್ನದ ವೇಳೆಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಆರಂಭದಲ್ಲಿ 302, 201 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಹೆಚ್ಚುವರಿಯಾಗಿ 8 ಐಪಿಸಿ ಸೆಕ್ಷನ್ಗಳನ್ನ ಪೊಲೀಸರು ಸೇರಿಸಿದ್ದಾರೆ. ಶವ ಪತ್ತೆಯಾದಾಗ 302 ಹಾಗೆ 201 ಸಾಕ್ಷಿ ನಾಶದಡಿ 201 ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ಅಂದ್ರೆ ಕೊಲೆ ಮಾಡಿದ್ದಕ್ಕೆ ಸೆಕ್ಷನ್ 302, ಸಾಕ್ಷಿಯನ್ನ ನಾಶ ಮಾಡಿದ್ದಕ್ಕೆ ಸೆಕ್ಷನ್ 201 ಈ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ಇನ್ನು ಆರೋಪಿಗಳನ್ನ ಅರೆಸ್ಟ್ ಮಾಡಿದ ನಂತರ ಬಂಧನದ ನಂತರ ಐಪಿಸಿ ಸೆಕ್ಷನ್ 302, 201 ಜೊತೆಗೆ 120B, 355, 384, 143, 147, 148 ಹೀಗೆ ಸೆಕ್ಷನ್ಗಳನ್ನ ಐಪಿಸಿ ಸೆಕ್ಷನ್ಗಳನ್ನ ಪೊಲೀಸರು ಸೇರಿಸಿದ್ದಾರೆ. ಸೊ ಹೀಗಾಗಿ ಆರೋಪಿಗಳು ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕಿಡ್ನಾಪ್ ನಡಿಯಲ್ಲಿ 364, ಸುಲಿಗೆ ಅಡಿಯಲ್ಲಿ 384, ಕ್ರಿಮಿನಲ್ ಬಲಪ್ರಯೋಗದಡಿ 355 ಹಾಗೆ ಮಾರಕ ಆಯುಧಗಳನ್ನ ಬಳಕೆ ಮಾಡಿಕೊಂಡಿದ್ದಕ್ಕೆ ಐಪಿಸಿ ಸೆಕ್ಷನ್ 148 ಸೆಕ್ಷನ್ ಅನ್ನ ಕೂಡ ಪೊಲೀಸರು ಸೇರ್ಪಡೆಗೊಳಿಸಿದ್ದಾರೆ. ಬಹುತೇಕ ಡಿ ಗ್ಯಾಂಗ್ಗೆ ಜೈಲೂಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾವ್ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ವರ್ಷ ಶಿಕ್ಷೆಯನ್ನ ಕೊಡಲಾಗುತ್ತೆ ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ. 302 ವ್ಯಕ್ತಿಯ ಹತ್ಯೆ ಮಾಡಿದ್ರೆ 302 ಸೆಕ್ಷನ್ ಅನ್ನ ಹಾಕಲಾಗುತ್ತೆ. ಇದು ಜೀವಾವಧಿ ಶಿಕ್ಷೆ. ಒಂದು ವೇಳೆ ಏನಾದ್ರೂ 302 ಬಿದ್ರೆ ಜೀವಾವಧಿ ಶಿಕ್ಷೆಯನ್ನ ಕೊಡಲಾಗುತ್ತೆ. ಹಾಗೆ ವ್ಯಕ್ತಿಯ ಅಪಹರಣದಡಿ 364 ಈ ಸೆಕ್ಷನ್ ಅನ್ನ ಸೇರ್ಪಡೆಗೊಳಿಸಲಾಗುತ್ತೆ. ಈ ಸೆಕ್ಷನ್ ನಲ್ಲೂ ಕೂಡ ಜೀವಾವಧಿ ಶಿಕ್ಷೆನೆ. ಹಾಗೆ ಸಾಕ್ಷಿ ನಾಶ ಮಾಡಿದ್ರೆ ಐಪಿಸಿ ಸೆಕ್ಷನ್ 201 ಈ ಸೆಕ್ಷನ್ ನಡಿಯೂ ಕೂಡ ಜೀವಾವಧಿ ಶಿಕ್ಷೆ ಫಿಕ್ಸ್. ಇನ್ನು ಒಳಸಂಚುಗೆ ಸೆಕ್ಷನ್ 120B ಈ ಸೆಕ್ಷನ್ ನಡಿ 2 ವರ್ಷ ಮೇಲ್ಪಟ್ಟು ಅಥವಾ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅನ್ನೋದ್ರ ಕುರಿತಾಗಿ ಈಗ ಅಪ್ಡೇಟ್ ಕೂಡ ಇರುವಂತದ್ದು. ಎಲ್ಲಾ ಸೆಕ್ಷನ್ಗಳನ್ನ ಡಿ ಗ್ಯಾಂಗ್ ಮೇಲೆ ಪೊಲೀಸರು ಈಗಾಗಲೇ ಹಾಕಿದ್ದಾರೆ. ಮತ್ತೊಂದು ಕಡೆ ಸೆಕ್ಷನ್ 355 ಈ ಸೆಕ್ಷನ್ ಮೇಲೆ ಏನು ಶಿಕ್ಷೆ? ಒತ್ತಡ ಹೇರಿ ಹತ್ಯೆ ಮಾಡಿದ್ರೆ 2 ವರ್ಷ ಜೈಲು ಶಿಕ್ಷೆ ಫಿಕ್ಸ್. ಸೆಕ್ಷನ್ 355ರ ಅಡಿಯಲ್ಲಿ. ಇನ್ನು ಸೆಕ್ಷನ್ 384 ಈ ಸೆಕ್ಷನ್ ಯಾಕೆ ಹಾಕ್ತಾರೆ? ಸುಲಿಗೆ ಮಾಡಿದ್ರೆ ಈ ಸೆಕ್ಷನ್ ಹಾಕ್ತಾರೆ. ಈ ಸೆಕ್ಷನ್ ಅಡಿಯಲ್ಲಿ 3 ವರ್ಷ ಜೈಲು ಶಿಕ್ಷೆ ಫಿಕ್ಸು. 384. ಇನ್ನು 143 ಕಾನೂನು ಬಾಹಿರ ಸಭೆಗಳ ಸೆಕ್ಷನ್ ಇದು. ಈ ಸೆಕ್ಷನ್ ಏನಾದ್ರೂ ಬಿದ್ದಿದ್ರೆ 6 ತಿಂಗಳು ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. 143. ಇನ್ನು ಗಲಭೆ ಗದ್ದಲ ಗಲಾಟೆ ಇದ್ರೆ ಸೆಕ್ಷನ್ 147 ಅನ್ನ ದಾಖಲಿಸಲಾಗುತ್ತೆ. ಈ ಸೆಕ್ಷನ್ ನಡಿ 2 ವರ್ಷ ಜೈಲೂಟ ಫಿಕ್ಸ್. ಇನ್ನು ಮತ್ತೊಂದು ಸೆಕ್ಷನ್ 148 ಈ ಸೆಕ್ಷನ್ ಹಾಕೋದು ಯಾವಾಗ? ಮಾರಕ ಆಯುಧಗಳ ಬಳಕೆ ಆಗಿದ್ರೆ. ಸೊ ಈ ಸೆಕ್ಷನ್ ನಡಿ 3 ವರ್ಷ ಶಿಕ್ಷೆ ಫಿಕ್ಸು. ಇನ್ನು ಕೊನೆಯದಾಗಿ 149 ಗುಂಪು ಸೇರಿ ಹಲ್ಲೆ ಮಾಡಿದ್ರೆ 2 ವರ್ಷ 2 ರಿಂದ 3 ವರ್ಷ ಶಿಕ್ಷೆ ಫಿಕ್ಸ್ ಅಂತ ಹೇಳಲಾಗಿರುವಂಥದ್ದು. ಈಗ ಈ ಎಲ್ಲ ಸೆಕ್ಷನ್ಗಳು
ಈಗ ನಾವೇನು ನಿಮಗೆ ಸೆಕ್ಷನ್ಗಳನ್ನು ತಿಳಿಸಿಕೊಟ್ವಿ, ಎಲ್ಲ ಸೆಕ್ಷನ್ಗಳನ್ನು ಡಿ ಗ್ಯಾಂಗ್ ಮೇಲೆ ಪೊಲೀಸರು ಹಾಕಿದ್ದಾರೆ. ಸೊ ಹಾಗಾಗಿ ಇವರು ತಪ್ಪಿಸಿಕೊಳ್ಳುವ ಸಾಧ್ಯತೆಗಳೇ ಇಲ್ಲ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕಮಿಷನರ್ ಹೊರಟರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. 2.5 ಗಂಟೆಗಳ ಕಾಲ ತನಿಖಾಧಿಕಾರಿಗಳ ಜೊತೆ ಕಮಿಷನರ್ ದಯಾನಂದ್ ಚರ್ಚೆಯನ್ನ ನಡೆಸಿ ಈಗ ವಾಪಸ್ ತೆರಳಿದ್ರು. ಪ್ರಕರಣದ ಮಾಹಿತಿಯನ್ನ ಪಡೆದುಕೊಂಡ ಪೊಲೀಸ್ ಆಯುಕ್ತ ದಯಾನಂದ್ ಪ್ರಕರಣ ತನಿಖಾ ವರದಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ದಯಾನಂದ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದು ಸಂಪೂರ್ಣವಾಗಿ 2 ಗಂಟೆಗಳ ಕಾಲ ತನಿಖಾಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಈಗ ಪೊಲೀಸ್ ಆಯುಕ್ತ ದಯಾನಂದ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಹೊರಟರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರೋಪಿಗಳನ್ನ ಪೊಲೀಸರು ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಲಿದ್ದಾರೆ. ಹಾಗಿದ್ರೆ ನ್ಯಾಯಾಲಯ ಕೊಡುವಂತಹ ತೀರ್ಪೇನು? ಮತ್ತೊಮ್ಮೆ ಏನಾದರೂ ಪೊಲೀಸರು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆಯಾ, ಅಥವಾ ಪರಪ್ಪನ ಅಗ್ರಹಾರ ಜೈಲೂಟ ಫಿಕ್ಸ್ ಆಗುತ್ತಾ? ಕಾದು ನೋಡಬೇಕು. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ವಿಶ್ವನಾಥ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನ ಕಟಕಟೆಯಲ್ಲಿ 17 ಮಂದಿ ಆರೋಪಿಗಳನ್ನ ಪೊಲೀಸರು ನಿಲ್ಲಿಸಲಿದ್ದಾರೆ. ಮುಂದಿನ ತೀರ್ಪೇನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಸದ್ಯಕ್ಕೀಗ ಪೊಲೀಸರು ಇರೋಬರೋ ಸೆಕ್ಷನ್ಗಳನ್ನೆಲ್ಲ ಡಿ ಗ್ಯಾಂಗ್ ಮೇಲೆ ಹಾಕಿದ್ದಾರೆ. ಅಂದ್ರೆ ಎಲ್ಲಾ ಕೃತ್ಯಗಳನ್ನ ಕೂಡ ಇವರು ಎಸಗಿದ್ದಾರೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಜೈಲೂಟ ಫಿಕ್ಸಾ ಇವ್ರಿಗೆ ಅಂತ? ಮತ್ತು ಖಂಡಿತವಾಗ್ಲೂ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳ ವಿರುದ್ಧವಾಗಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು, ಅದರಲ್ಲೂ ಕೂಡ ಪ್ರಮುಖವಾಗಿ ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಇವರ ವಿರುದ್ಧವಾಗಿ ಸಾಕ್ಷ್ಯಗಳನ್ನು ದಾಖಲಿಸುವಂತಹ ಕೆಲಸವನ್ನು ಮತ್ತು ಸಾಕ್ಷ್ಯಗಳನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರಬಹುದು, ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬೋದು ಮತ್ತು ವಿಟ್ನೆಸ್ಗಳ ಹೇಳಿಕೆ, ಇನ್ನುಳಿದಂತಹ ಅಲ್ಲಿ ಸಿಕ್ಕಂತಹ ವಸ್ತುಗಳ ಆಧಾರದ ಮೇಲೂ ಕೂಡ ಅನೇಕ ವಸ್ತುಗಳನ್ನು ಸೀಸ್ ಮಾಡಿ ಅದನ್ನು FSLಗೂ ಕಳಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡಿದರು. ಹೀಗಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಆರೋಪಿಗಳ ವಿರುದ್ಧವಾಗಿ ಇರೋದ್ರಿಂದ ಇವರ ವಿರುದ್ಧವಾಗಿ ಮತ್ತಷ್ಟು ಕೇಸ್ಗಳನ್ನು ಜಡಿಯುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂಥದ್ದು. ಇದರಲ್ಲೂ ಕೂಡ ಪ್ರಮುಖವಾಗಿ 302 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ, ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿರುತ್ತೆ. ಈಗ ಸದ್ಯಕ್ಕೆ ಮಾರಕಾಸ್ತ್ರಗಳನ್ನು ಬಳಸಿದಂತಹ ಒಂದು ಪ್ರಕರಣ, ಅದೇ ರೀತಿಯಾಗಿ ಆತನ ವಿರುದ್ಧವಾಗಿ ಆಯುಧಗಳನ್ನು ಬಳಸಿದಂತಹ ಪ್ರಕರಣ, ಅದೇ ರೀತಿಯಾಗಿ ಸಭೆ ಸೇರಿ ಒಬ್ಬನನ್ನು ಕೊಂದಿರುವಂತಹ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿ ಕಾನೂನಿನ ಒಂದು ಕುಣಿಕೆಯನ್ನು ಮತ್ತಷ್ಟು ಬಿಗಿ ಮಾಡಿರುವಂಥದ್ದು ಆರೋಪಿಗಳಿಗೆ. ಹೀಗಾಗಿ ಇವತ್ತು ಆರೋಪಿಗಳ ಒಂದು ಕಸ್ಟಡಿ ಕೂಡ ಕಂಪ್ಲೀಟ್ ಆಗುತ್ತೆ. ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಆದರೆ ಇವತ್ತು ಮತ್ತೆ 4 ರಿಂದ 5 ಜನ ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಿಮ್ಯಾಂಡ್ ಅರ್ಜಿಯನ್ನು ಈಗಾಗಲೇ 2 ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಕೋರ್ಟ್ಗೆ. ಈಗ ಮತ್ತೊಂದು ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸುವಂತಹ ಕೆಲಸವನ್ನು ಕೂಡ ರೆಡಿ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಇನ್ನುಳಿದ 3-4 ಜನ ಆರೋಪಿಗಳನ್ನು ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಕಾದು ನೋಡಬೇಕಾಗಿದೆ. ಇನ್ನು ಈ ಪ್ರಕರಣದ ಒಂದು ಇಂಚಿಂಚು ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಇವತ್ತು ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಪೊಲೀಸ್ ಠಾಣೆಗೆ ಬರ್ತಾರೆ. ಪೊಲೀಸ್ ಠಾಣೆಗೆ ಬಂದು DCP ಗಿರೀಶ್ ಅವರಿಂದ ಮತ್ತು ACP ಚಂದನ್ ಮತ್ತು ಇನ್ನಿತರ ಈ ತನಿಖಾ ತಂಡದಲ್ಲಿ ಇರುವಂತಹ ಅಧಿಕಾರಿಗಳಿಂದ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಯಾವೆಲ್ಲ ಅಂಶಗಳನ್ನು ತನಿಖಾ ವರದಿಯಲ್ಲಿ ಉಲ್ಲೇಖಿಸಿದ್ದೀರಿ, ಮುಂದಿನ ತನಿಖೆಯನ್ನು ಯಾವ ರೀತಿ ನಡೆಸಬೇಕು ಮತ್ತು ಸಾಕ್ಷ್ಯಾಧಾರಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು ಮತ್ತು ಮುಂದಿನ ತನಿಖೆಯ ಹಾದಿ ಹೇಗಿರಬೇಕು ಮತ್ತು ಕೋರ್ಟ್ಗೆ ಸಲ್ಲಿಸಲಾಗುವಂತಹ ಕೆಲವೊಂದು ಅಂಶಗಳೇನಿದೆ ಅವನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಕೊಟ್ಟಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳ ಹಿಂದೆ ದಯಾನಂದ್ ಅವರು ಕೂಡ ಇಲ್ಲಿಂದ ಹೊರಟಿರುವಂಥದ್ದು. ಒಟ್ಟಾರೆಯಾಗಿ ಈ ಕೊಲೆ ಪ್ರಕರಣದಲ್ಲಿ ಕಾನೂನಿನ ಕುಣಿಕೆ ಪ್ರತಿದಿನವೂ ಕೂಡ ಆರೋಪಿಗಳಿಗೆ ಬಿಗಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಿಡ್ನಾಪ್ ಮಾಡಿ ಸಂಚು ರೂಪಿಸಿ ಅಮಾನುಷವಾಗಿ ರೇಣುಕಾಸ್ವಾಮಿಯನ್ನು ಕೊಂದಿದ್ರಿಂದ ಈತನ ವಿರುದ್ಧವಾಗಿ, ಈ ಗ್ಯಾಂಗ್ ವಿರುದ್ಧವಾಗಿ
ವಿರುದ್ಧವಾಗಿ ಈ ಪ್ರಕರಣಗಳನ್ನೇನು ದಾಖಲು ಮಾಡಿದ್ದಾರಲ್ಲ, ಈ ಪ್ರಕರಣಗಳ ಅನ್ವಯ ಅದು ಆರೋಪ ಸಾಬೀತಾಯಿತು ಮತ್ತು ಕೋರ್ಟ್ನಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳನ್ನು ಪಕ್ಕಾ ಇಲ್ಲಿ ಸಂಗ್ರಹಿಸುವಂತಹ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧವಾಗಿ ಏನಾದ್ರೂ ಸಾಬೀತಾಯಿತು ಅಂತಂದರೆ ನಿಜವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಜೀವಾವಧಿ ಶಿಕ್ಷೆಗಿಂತ ಹೆಚ್ಚು ಕಠಿಣ ಶಿಕ್ಷೆಯನ್ನು ಅನುಭವಿಸುವಂತಹ ಸಂದರ್ಭ ಈ ಡಿ ಗ್ಯಾಂಗ್ಗೆ ಒದಗಿ ಬರುತ್ತೆ. ಯಾಕಂತಂದರೆ ಅಮಾನುಷವಾಗಿ ಅದರಲ್ಲೂ ಕೂಡ ಆ ವೈದ್ಯಕೀಯ ಪರೀಕ್ಷೆಯಲ್ಲಿ ಮತ್ತು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬಂದಿತ್ತು ಅದರಲ್ಲೇ ಪಕ್ಕಾ ಮೆನ್ಷನ್ ಆಗಿತ್ತು ಇವರ ಕುಕೃತ್ಯ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಯಾವೊಬ್ಬ ಮನುಷ್ಯನಿಗೂ ಕೂಡ ಕೊಡಬಾರದಂತಹ ಚಿತ್ರಹಿಂಸೆಯನ್ನು ನೀಡಿ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಲಾಗಿತ್ತು. ಹೀಗಾಗಿ ಆ ಒಂದು ದೃಶ್ಯಾವಳಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಸ್ಥಳ ಮಹಾಜರಾಗಿರ್ಬೋದು, ಪೋಸ್ಟ್ ಮಾರ್ಟಮ್ ವರದಿಯನ್ನು ನೋಡಿದಂತಹ ಪೊಲೀಸರು ಕೂಡ ಈ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಸಂಗ್ರಹಿಸಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಈ ಆರೋಪಿಗಳಿಗೆ ಕಾನೂನಿನ ಒಂದು ಸಂಕಟ ತಪ್ಪಿದ್ದಲ್ಲ. ಎಲ್ಲಿಂದ ನೇರವಾಗಿ ಇವತ್ತು ಸಂಜೆಯ ಒಳಗೆ ಕೆಲವೊಬ್ಬ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಹೋಗ್ತಾರೆ. ಅದೇ ರೀತಿಯಾಗಿ ಕೆಲವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಮತ್ತು ಸಾಕಷ್ಟು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಮುಂದಿನ ತನಿಖೆಯನ್ನು ಕೂಡ ಕೈಗೊಳ್ಳೋದಕ್ಕೆ ಸಿದ್ಧರಾಗಿರುವಂಥದ್ದು. ಒಟ್ಟಾರೆ ಇವತ್ತು ಮಧ್ಯಾಹ್ನದ ನಂತರ ಇವರಿಗೆ ಯಾರಿಗೆ ಏನೋ 17 ಜನ ಆರೋಪಿಗಳಿದಾರಲ್ಲ ಅವರಿಗೆ ಜೈಲೂಟ ಗತಿನ ಅಥವಾ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.